ಕುಮಾರಸ್ವಾಮಿ ಅವರು ಕೂಡ ಅಷ್ಟೇ ಪ್ರಚಾರದಲ್ಲಿ ಭಾಗಿಯಾಗಿದ್ದಾರೆ. ಅದು ಬದಾಮಿಯಲ್ಲಿ ಪ್ರಚಾರದಲ್ಲಿ ಭಾಗಿಯಾಗಿದ್ದಾರೆ. ಕುಮಾರಸ್ವಾಮಿ ರೋಡ್ ಶೋವನ್ನ ಮಾಡ್ತಾ ಇದ್ದಾರೆ. ಅಂಬೇಡ್ಕರ್ ಸರ್ಕಲ್ ನಿಂದ ಬಸವೇಶ್ವರ ಸರ್ಕಲ್ ವರೆಗೂ ಕೂಡ ಸಾಗ್ತಾ ಇದೆ ಕುಮಾರಸ್ವಾಮಿ ಅವರ ರ್ಯಾಲಿ. ಕುಮಾರಸ್ವಾಮಿಗೆ ಬದಾಮಿ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಹನುಮಂತ ಮಾವಿನ ಮರದ ಅವರು ಸಾಥ್ ಕೊಟ್ಟಿದ್ದಾರೆ. ಬಾಗಲಕೋಟೆ ಅಭ್ಯರ್ಥಿ ಡಾಕ್ಟರ್ ದೇವರಾಜ್ ಪಾಟೀಲ್ ಸೇರಿ ಹಲವರು ಸಾಥ್ ಕೊಟ್ಟಿದ್ದಾರೆ. ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ನಿಮಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ. ಈಗ ಆಲ್ರೆಡಿ ಪಂಚರತ್ನ ಯಾತ್ರೆ ಆ ಭಾಗದಲ್ಲೆಲ್ಲ ಓಡಾಡಿತ್ತು, ಅಲ್ಲೆಲ್ಲ ಪ್ರಚಾರವನ್ನು ಮಾಡಿದ್ರು. ಸುಮಾರು 100ಕ್ಕೂ ಹೆಚ್ಚಿನ ಕ್ಷೇತ್ರಗಳಲ್ಲಿ ಪಂಚರತ್ನ ಯಾತ್ರೆ ಸಾಗಿತ್ತು. ಈಗ ಬದಾಮಿ ಕ್ಷೇತ್ರದಲ್ಲೂ ಕೂಡ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು. ಉತ್ತರ ಕರ್ನಾಟಕ ಭಾಗದಲ್ಲಿ ಕೆಲವೊಂದು ಕ್ಷೇತ್ರಗಳಲ್ಲಿ ಜೆಡಿಎಸ್ ಪ್ರಭಾವ ಇದೆ. ಅದರಲ್ಲೂ ಈ ಬಾರಿ ಕಾಂಗ್ರೆಸ್ ಮತ್ತು ಬಿಜೆಪಿಯಿಂದ ಟಿಕೆಟ್ ಸಿಗದಿರುವಂತವರು ಜೆಡಿಎಸ್ ಸೇರುವಂತ ನಿಟ್ಟಿನಲ್ಲಿ ಸೇರಿದ್ದಾರೆ ಸಾಕಷ್ಟು ಜನ. ಸೊ ಈಗ ಸಾಕಷ್ಟು ಕ್ಷೇತ್ರಗಳನ್ನ ಗೆಲ್ತೀವಿ ಅನ್ನುವಂತ ಒಂದು ವಿಶ್ವಾಸದಲ್ಲಿ ಕುಮಾರಸ್ವಾಮಿ ಅವರು ಇದ್ದಾರೆ. ಅಟ್ಲೀಸ್ಟ್ ಈ ಬಾರಿ ಒಂದು 50ಕ್ಕೂ ಹೆಚ್ಚು ಕ್ಷೇತ್ರಗಳನ್ನ ಗೆಲ್ಲಬೇಕು ಅನ್ನುವಂತ ಟಾರ್ಗೆಟ್ ಇದೆ. ಅವ್ರು ಹೇಳ್ಕೊಳ್ಳೋ ಪ್ರಕಾರ 123 ಅಂತ ಹೇಳ್ತಾರೆ. ಬಟ್ ಪರಿಸ್ಥಿತಿ ತೀರಾ ಭಿನ್ನವಾಗಿದೆ ಅಂತ ಅವ್ರಿಗೂ ಕೂಡ ಗೊತ್ತಿದೆ. ಅತಂತ್ರ ಆದ್ರೇನೆ ಜೆಡಿಎಸ್ ಪಕ್ಷಕ್ಕೆ ಒಂದು ರೀತಿಯಾದಂತ ಸ್ವತಂತ್ರ ಅಧಿಕಾರ ಅಂತ. ಯಾರ ಜೊತೆ ಹೋಗ್ತಾರೆ ಅದು ಸೆಕೆಂಡ್ರಿ. ಆದ್ರೆ ರಾಷ್ಟ್ರೀಯ ಪಕ್ಷಗಳಿಗೆ ಪೂರ್ಣ ಬಹುಮತ ಬರದೇ ಇದ್ದರೆ ಮಾತ್ರನೇ ಜೆಡಿಎಸ್ ಅಧಿಕಾರಕ್ಕೆ ಇರಲಿಕ್ಕೆ ಸಾಧ್ಯ. ಸೊ ಕುಮಾರಸ್ವಾಮಿ ಅವರು ಸಾಕಷ್ಟು ಹರಸಾಹಸ ಪಡ್ತಾ ಇದ್ದಾರೆ. ಕಳೆದ ಬಾರಿಗಿಂತ ಹೆಚ್ಚಿನ ಸ್ಥಾನಗಳನ್ನ ಗೆಲ್ಲಬೇಕು ಅನ್ನುವಂತ ನಿಟ್ಟಿನಲ್ಲಿ ಅದೆಷ್ಟರ ಮಟ್ಟಿಗೆ ಸಹಕಾರ ಆಗತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ಎಚ್ ಡಿ ಕುಮಾರಸ್ವಾಮಿ ಅವರ ರೋಡ್ ಶೋ ಬದಾಮಿಯಲ್ಲಿ ಸಾಗಿರುವಂತದ್ದು. ಕುಮಾರಸ್ವಾಮಿ ಅವರು ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಆ ಜನರಲ್ಲಿ. ಬದಾಮಿ ಕ್ಷೇತ್ರ ನಿಮಗೆ ಗೊತ್ತಲ್ಲ ಕಳೆದ ಬಾರಿ ಯಾವ ರೀತಿ ಹೈ ವೋಲ್ಟೇಜ್ ಕ್ಷೇತ್ರ ಆಗಿತ್ತು ಅಂತ. ಕಳೆದ ಬಾರಿ ಸಿದ್ದರಾಮಯ್ಯ ಅವರು ಸ್ಪರ್ಧೆ ಮಾಡಿದ್ದಂತ ಕ್ಷೇತ್ರ ಅದು. ಸಿದ್ದರಾಮಯ್ಯ ಮತ್ತು ಶ್ರೀರಾಮುಲು ಅವರು ಕೆಲವೇ ಮತಗಳ ಅಂತರದಲ್ಲಿ ಗೆದ್ದಿದ್ದು. ಸಿದ್ದರಾಮಯ್ಯ 1,500 ಮತಗಳ ಅಂತರದಲ್ಲಿ ಅಷ್ಟೇ ಗೆದ್ದಿದ್ದು ಬದಾಮಿ ಕ್ಷೇತ್ರದಲ್ಲಿ. ಸಾಕಷ್ಟು ಅಭಿವೃದ್ಧಿಯನ್ನ ಮಾಡಿದ್ದಾರೆ ಸಿದ್ದರಾಮಯ್ಯನವರು ಬದಾಮಿ ಕ್ಷೇತ್ರದಲ್ಲಿ. ಆದರೆ ಅದು ದೂರ ಆಗುತ್ತೆ ಎನ್ನುವಂತ ಒಂದು ಕಾರಣಕ್ಕೋಸ್ಕರ ನಾನು ಬದಾಮಿಯಲ್ಲಿ ಸ್ಪರ್ಧೆ ಮಾಡೋದಿಲ್ಲ ಅಂತ ಹೇಳಿದ್ರು ಸಿದ್ದರಾಮಯ್ಯನವರು. ಸೊ ಹೀಗಾಗಿ ಶ್ರೀರಾಮುಲು ಕೂಡ ಅಲ್ಲಿ ಸ್ಪರ್ಧೆ ಮಾಡಿಲ್ಲ ಈ ಬಾರಿ. ಕಳೆದ ಬಾರಿ ಸ್ಪರ್ಧೆ ಮಾಡಿದ್ದಂಥವರು ಈ ಬಾರಿ ಚಿಮ್ಮನಕಟ್ಟಿಯ ಮಗ ಸ್ಪರ್ಧೆಯನ್ನ ಮಾಡಿದ್ದಾರೆ ಕಾಂಗ್ರೆಸ್ನಿಂದ. ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಅಲ್ಲಿ ನೇರ ಹಣಾಹಣಿ ಇತ್ತು. ಆದರೆ ಜೆಡಿಎಸ್ ಅಭ್ಯರ್ಥಿನೂ ಕೂಡ ಸ್ಟ್ರಾಂಗ್ ಆಗಿದ್ದಾರಂತೆ. ಅವರನ್ನ ಗೆಲ್ಲಿಸ್ಕೊಂಡು ಬರುವಂತ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರ ಈ ಒಂದು ರೋಡ್ ಶೋ ಎಷ್ಟರ ಮಟ್ಟಿಗೆ ಸಫಲ ಆಗುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕು. ಕುಮಾರಸ್ವಾಮಿ ಅವರು ಎಲ್ಲೋದ್ರೂ ಕೂಡ ಜನ ಸೇರ್ತಾರೆ, ಆದರೆ ಮತಗಳಾಗಿ ಕನ್ವರ್ಟ್ ಆಗೋದಿಲ್ಲ. ಉತ್ತರ ಕರ್ನಾಟಕ ಭಾಗದಲ್ಲಿ ಅವರಿಗೆ ಅವರದ್ದೇ ಆದಂತ ಅಭಿಮಾನಿ ದೊಡ್ಡ ಬಳಗನೆ ಇದೆ. ಈಗ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದೀವಿ. ಇರುವಂತ ಅಂಬೇಡ್ಕರ್ ಪ್ರತಿಮೆಗೆ ಅಂತ ಕಾಣಿಸುತ್ತೆ ಮಾಲಾರ್ಪಣೆ ಮಾಡಿ ಕುಮಾರಸ್ವಾಮಿ ಅವರು ರೋಡ್ ಶೋವನ್ನ ಶುರು ಮಾಡಿದ್ದು. ಬದಾಮಿ ಕ್ಷೇತ್ರದ ರೋಡ್ ಶೋ ದೃಶ್ಯಾವಳಿ ನಿಮಗೆ ತೋರಿಸ್ತಾ ಇದೀವಿ. ಸಾಕಷ್ಟು ಸಂಖ್ಯೆಯಲ್ಲಿ ಬಿಜೆಪಿ ಜೆಡಿಎಸ್ನ ಕಾರ್ಯಕರ್ತರು ಸೇರಿದ್ದಾರೆ ಕುಮಾರಸ್ವಾಮಿಯ ರೋಡ್ ಶೋ ಸಂದರ್ಭದಲ್ಲಿ. ರೋಡ್ ಶೋಗೆ ಬಾಗಲಕೋಟೆ ಜಿಲ್ಲೆಯ ಜೆಡಿಎಸ್ ಅಭ್ಯರ್ಥಿಗಳು ಸಾಥ್ ಕೊಟ್ಟಿದ್ದಾರೆ. ಒಂದು ನಿರೀಕ್ಷೆ ಇದೆ ಕುಮಾರಸ್ವಾಮಿ ಅವರಿಗೆ. ನಾನು ಮಾಡಿದಂತ ರೈತರ ಸಾಲವನ್ನ ಆಗಿರ್ಬೋದು, ನಮ್ಮ ಪ್ರಣಾಳಿಕೆ ಆಗಿರ್ಬೋದು, ಜನರ ಮನಸ್ಸಲ್ಲಿ ಉಳ್ಕೊಳ್ಳುತ್ತೆ, ನಾವು ಗೆಲ್ತೀವಿ ಸಾಕಷ್ಟು ಕ್ಷೇತ್ರಗಳಲ್ಲಿ ಅನ್ನುವಂಥ ಒಂದು ನಂಬಿಕೆಯಲ್ಲಿದ್ದಾರೆ. ಬಿಕಾಸ್ ಈ ಎಲೆಕ್ಷನ್ ಇದೆಯಲ್ಲ, ಕಾಂಗ್ರೆಸ್ ಬಿಜೆಪಿಗೆ ಮುಂದೆ ಇನ್ನೊಂದೊಂದು ಚಾನ್ಸ್ ಸಿಗುತ್ತೆ. ಆದ್ರೆ ಜೆಡಿಎಸ್ಗೆ ಅಳಿವು ಉಳಿವಿನ ಪ್ರಶ್ನೆ ಇದು, ಅಸ್ತಿತ್ವದ ಪ್ರಶ್ನೆ ಇದು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಬಾಗಲಕೋಟೆಯ ಪ್ರತಿನಿಧಿ ಮಂಜುನಾಥ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಕುಮಾರಸ್ವಾಮಿ ಅವರ ರೋಡ್ ಶೋ ನೋಡ್ತಾ ಇದ್ವಿ, ಯಾವ ರೀತಿಯಾಗಿ ಜನ ಸೇರಿದ್ದಾರೆ, ಜನರಲ್ಲಿ ಕೇಳ್ಕೊಳ್ತಾ ಇದ್ದಾರೆ, ಮನವಿ ಮಾಡ್ಕೊಳ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು ತಮ್ಮ ಅಭ್ಯರ್ಥಿಗೆ ವೋಟನ್ನು ಹಾಕಿಸುವಂತ ನಿಟ್ಟಿನಲ್ಲಿ.
ಪೃಥ್ವಿರಾಜ್, ಪ್ರಮುಖವಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಅಂತಂದ್ರೆ ಕುಮಾರಸ್ವಾಮಿ ಅವರು ಅತಿ ಹೆಚ್ಚಾಗಿ ನಿರೀಕ್ಷೆಯನ್ನು ಇಟ್ಕೊಂಡಿರುವಂತಹ ಕ್ಷೇತ್ರ ಅದು ಬಾದಾಮಿ ವಿಧಾನಸಭಾ ಕ್ಷೇತ್ರ. ಕಳೆದ ಬಾರಿ ಸಿದ್ದರಾಮಯ್ಯ ಸ್ಪರ್ಧಿಸಿರುವಂತಹ ಸಂದರ್ಭದಲ್ಲೇ ಇಲ್ಲಿರ್ತಕ್ಕಂಥ ಜೆಡಿಎಸ್ ಅಭ್ಯರ್ಥಿ ತಕ್ಕ ಮಟ್ಟಿಗೆ ಒಂದು ಪೈಪೋಟಿಯನ್ನ ನೀಡುವಲ್ಲಿ ಯಶಸ್ವಿಯಾಗಿದ್ರು. ಆದ್ರೆ ಈ ಬಾರಿ ಬಾದಾಮಿ ವಿಧಾನಸಭಾ ಕ್ಷೇತ್ರದಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದ್ರಿಂದ ಸಹಜವಾಗಿನೇ ಕುಮಾರಸ್ವಾಮಿ ಅವರು ಒಂದು ಹೆಚ್ಚಿನ ರೀತಿಯಲ್ಲಿ ಬಾದಾಮಿಗೆ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದಾರೆ. ಹೀಗಾಗಿನೇ ಇವತ್ತು ರೋಡ್ ಶೋ ಕಾರ್ಯಕ್ರಮವನ್ನು ನಡೆಸಿದ್ರು. ಆ ಮೂಲಕ ಒಂದು ದೊಡ್ಡ ಪ್ರಮಾಣದಲ್ಲಿ ಜನಸಂಖ್ಯೆ ಕೂಡ ಸೇರಿತ್ತು. ಅಂಬೇಡ್ಕರ್ ವೃತ್ತದಿಂದ ರಾಮದುರ್ ಸರ್ಕಲ್ ವರೆಗೆ ಬೃಹತ್ ಒಂದು ರೋಡ್ ಶೋ ನಡೆಸಿ ಮತಬೇಟೆಯನ್ನ ನಡೆಸಿದ್ರು. ಈ ಒಂದು ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಸ್ಥಳೀಯ ನಾಯಕರು ಅವರಿಗೆ ಸಾಥನ್ನ ಕೊಟ್ರು. ಈ ರೀತಿಯಾಗಿ ಅಂದ್ರೆ ಪ್ರಮುಖವಾಗಿ ಅವರು ಬಾದಾಮಿ ವಿಧಾನಸಭಾ ಕ್ಷೇತ್ರನ ಈ ಬಾರಿ ಸತಾಯಗತ ಗೆಲ್ಲಲೇಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ರಣತಂತ್ರಗಳನ್ನು ರೂಪಿಸಿದ್ದಾರೆ. ಅದೇ ರೀತಿಯಾಗಿ ಪ್ರಚಾರದ ಅಬ್ಬರ ಕೂಡ ಹೆಚ್ಚಾಗಿ ನಡೀತಾ ಇದೆ ಪೃಥ್ವಿರಾಜ್. ಓಕೆ, ಈಗ ಆ ಒಂದು ಕ್ಷೇತ್ರದಲ್ಲಿ ಜೆಡಿಎಸ್ ಹೋಪ್ಸ್ ಏನೋ ಇಟ್ಕೊಂಡಿದೆ. ಇನ್ನು ಉಳಿದಂತ ಬಾಗಲಕೋಟೆ ಜಿಲ್ಲೆಯಲ್ಲಿರುವಂತ ವಿಧಾನಸಭಾ ಕ್ಷೇತ್ರಗಳಲ್ಲಿ ಹೇಗಿದೆ ಜೆಡಿಎಸ್ ಹವಾ? ಪೃಥ್ವಿರಾಜ್, ಬಾಗಲಕೋಟೆ ಜಿಲ್ಲೆಗೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ ಈ ಜೆಡಿಎಸ್ ಪಕ್ಷಕ್ಕೆ ಇಲ್ಲಿ ಅಷ್ಟೊಂದು ನೆಲೆ ಇರಲಿಲ್ಲ. ಆದ್ರೆ ಕಳೆದ 2018 ವಿಧಾನಸಭಾ ಚುನಾವಣೆಯಲ್ಲಿ ಬಾದಾಮಿ ಕ್ಷೇತ್ರದಲ್ಲಿ ಒಂದಿಷ್ಟು ನೆಲೆಯನ್ನ ಕಂಡುಕೊಳ್ಳುವಲ್ಲಿ ಜೆಡಿಎಸ್ ಪಕ್ಷ ಯಶಸ್ವಿಯಾಗಿತ್ತು. ಆ ಹಿನ್ನೆಲೆಯಲ್ಲೇ ಈ ಬಾರಿ ಒಂದು ತ್ರಿಕೋನ ಸ್ಪರ್ಧೆ ಅಂದ್ರೆ ತೀವ್ರ ಪೈಪೋಟಿ ಒಡ್ಡುವ ಮಟ್ಟಕ್ಕೆ ಅದು ಬಂದಿದ್ರಿಂದ ಈ ಬಾರಿ ಗೆಲ್ಲುವಂತಹ ಸಾಧ್ಯತೆಗಳು ಕೂಡ ಅಲಗಳೆಯುವಂತಿಲ್ಲ. ಇದು ಬಾದಾಮಿ ಕ್ಷೇತ್ರವನ್ನು ಹೊರತುಪಡಿಸಿದ್ರೆ ಇನ್ನು ಬಾಗಲಕೋಟೆಯಲ್ಲಿಯೂ ಕೂಡ ಏನು ಕಾಂಗ್ರೆಸ್ನ ಟಿಕೆಟ್ ಆಕಾಂಕ್ಷಿಯಾಗಿದ್ದಂತಹ ದೇವರಾಜ್ ಪಾಟೀಲ್ ಅವರು ಈಗ ಜೆಡಿಎಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದರೆ ಅಲ್ಲೂ ಕೂಡ ಕಾಂಗ್ರೆಸ್ ಮತ್ತು ಬಿಜೆಪಿಯ ಗೆಲುವಿಗೆ ಅವರು ಕೂಡ ಒಂದು ನಿರ್ಣಾಯಕ ಪಾತ್ರವನ್ನ ವಹಿಸುವಂತಹ ಸಾಧ್ಯತೆಗಳಿರುವಂತದ್ದು. ಹೀಗಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿರ್ತಕ್ಕಂಥ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ಸುಮಾರು 3 ರಿಂದ 4 ಕ್ಷೇತ್ರಗಳಲ್ಲಿ ಉತ್ತಮವಾದಂತಹ ಮತಗಳಿಕೆಯಲ್ಲಿ ಜೆಡಿಎಸ್ ಮುನ್ನುಗ್ತಾ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಬಾದಾಮಿಯಲ್ಲಿ ತೀವ್ರವಾದಂತಹ ಪೈಪೋಟಿಯನ್ನ ನೀಡ್ತಾ ಇರುವಂತದ್ದು. ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.